ನಾವು ಹಾಸನದವರು, ನಾವು ಈ ಥರನೇ ಕೈಮಾ ಮಾಡೋದು. ನೀವು ಒಂದು ಸಲ ಟ್ರೈ ಮಾಡಿ. ಕ್ಲೀನ್ ಮಾಡಿರೋಂಥ 1 kg ಕೈಮಾ ಉಂಡೆಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಮೊಟ್ಟೆ. ಬೇಯಬೇಕಾದ್ರೆ ಕೈಮಾ ಉಂಡೆ ಒಡೆದೋಗ್ಬಾರ್ದು ಅನ್ನೋದಕ್ಕೆ ಕಡಲೆ, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಉಪ್ಪಾಕಿ ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಕಡಲೆ ಪುಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾರ್ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಈಗ ಕೈಮಾ ಮಿಕ್ಸಿಂಗ್ ಮಾಡೋದಕ್ಕೆ ಎತ್ತಿಟ್ಕೊಂಡಿದ್ದು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಏನು ಬೇಡ, ಸ್ವಲ್ಪ ತರಿ ತರಿ ಆಗೋ ಹಾಗೆ ರುಬ್ಕೊಬೇಕು ಫಸ್ಟು. ಆಮೇಲೆ ಅದ್ರ ಜೊತೆ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕೈಮಾ ಹಾಕಿ ರುಬ್ಕೊಬೇಕು. ರುಬ್ಬೋದು ಅಂದರೆ ತೀರಾ ರುಬ್ಬೋದು ಬೇಡ, ಹಾಗೆ ಒಂದು 2-3 ಸಲ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಅದು ಕೈಮಾ ಒಂದು ಕನ್ಸಿಸ್ಟೆನ್ಸಿಯಾಗಿ ಅದು ಪೇಸ್ಟ್ ಆಗುತ್ತೆ. ರುಬ್ಕೊಂಡಿರೋ ಕೈಮಾನ ಕ್ಲೀನಾಗಿ ಹದವಾಗಿ ಫಸ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು 1 ಮೊಟ್ಟೆ ಅದನ್ನು ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 kgಗೆ 1 ಮೊಟ್ಟೆ ಸಾಕು. ನೆಕ್ಸ್ಟು ಆ ಕಡಲೆ ಪುಡಿ ಪೌಡರ್ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ತಿಕ್ ಬೇಕೋ ಅಷ್ಟು ತಿಕ್ಕಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನಮ್ಗೆ ಯಾವ್ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕೈಮಾ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ಳಿ. ಸೊ ದಟ್ ಬೇಯಬೇಕಾದ್ರೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಸಾಂಬಾರು ಮಸಾಲಾಗೆ ಆ್ಯಸ್ ಯೂಶ್ವಲ್ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಶುಂಠಿ, ಈರುಳ್ಳಿ ಸ್ವಲ್ಪ ಹಾಕಿ, ಇಲ್ಲಾಂದರೆ ಸ್ವೀಟ್ ಆಗಿಬಿಡುತ್ತೆ. ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ ಖಾರಗೆ ಕಾಯಿ, ಕಡಲೆ, ಗಸಗಸೆ, ಟೊಮ್ಯಾಟೊ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೇಷಿಯೋಲಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿ, ನೀವು ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಆ ಸಾಂಬಾರು ಪುಡಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ. ಯೂಶ್ವಲಿ ನಮ್ಮ ಖಾರ ಹೆಂಗಿರುತ್ತೆ ಹಂಗೆ ನೋಡಿ ಹಾಕ್ಕೊಬೇಕು. ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡಬೇಕು. ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ ಹಸಿರು ಮೆಣಸಿನ್ಕಾಯಿ ಖಾರ ಹಾಕ್ಬಿಟ್ಟು ಆಯಿಲ್ ಬಿಡೋ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಕೈ ಬಿಡ್ದಿರ. ಅದಕ್ಕೆ ಕೈಮಾ ಸಾರು ಅಂದರೆ ಯೂಶ್ವಲಿ ಬರೀ ಕೈಮಾನು ಹಾಕೊಬೋದು. ಅದ್ರ ಜೊತೆ ನಿಮಗೆ ಆಪ್ಷನಲ್ ಮಟನ್ ಬೇಕಾದರೂ ಹಾಕೊಬೋದು, ಕೈಮಾ ಬೇಕಾದರೂ ಹಾಕೊಬೋದು. ಜೊತೆಗೆ ಮಟನ್ ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು ಮಟನ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲೈಟಾಗಿ ನೀರು ಡ್ರೈ ಆಗೋ ತನಕ ಫ್ರೈ ಮಾಡಿ. ಲೋ ಫ್ಲೇಮಲ್ಲಿ ಕೈ ಬಿಡ್ದಿರ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ ಖಾರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋ ತನಕ ಅದನ್ನು ಬಿಡಿ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಯೂಶ್ವಲಿ ಹಾಸನ ಸೈಡು ಇದೇ ಥರ ಮಾಡೋದು, ಒಬ್ರೊಬ್ರು ಒಂದೊಂದು ಥರ ಮಾಡ್ಕೊತಾರೆ. ಬಟ್ ಏನು ಅಂದರೆ ಇದು ಪಕ್ಕಾ ನಾಟಿ ಸ್ಟೈಲ್ ಕೈಮಾ ಸಾರು ಆಗಿರೋದ್ರಿಂದ ಅದು ನಾವೆಲ್ಲ ಹೀಗೆ ಮಾಡೋದು ಹಾಸನ ಸೈಡು. ಮಟನ್ ನೋಡಿಕೊಂಡು ನಿಮ್ಗೆ ಎಷ್ಟು ವಿಷಲ್ ಬೇಕು ಅಷ್ಟು ವಿಷಲ್ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ನೆಕ್ಸ್ಟು ಅದು ಬೆಂದಾದಮೇಲೆ ಕೈಮಾನ ನಿಧಾನಕ್ಕೆ ಹೊಡಿದಿರೋ ಹಾಗೆ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ. ಕೈಮಾ ಹಾಕಿದ್ಮೇಲೆ ರಫಾಗಿ ತಿರ್ಗಿಸೋದೆಲ್ಲ ಮಾಡೋದು. ಒಂದು ವಿಷಲ್ ಬರುತ್ತೆ ಅನ್ನೋ ಆಗಬೇಕಾದ್ರೇ ಆಫ್ ಮಾಡಿಬಿಟ್ರೆ ಈ ಚಳಿಗಾಲಕ್ಕೂ ಅದಕ್ಕೂ ಬಿಸಿ ಬಿಸಿ ಕೈಮಾ ಸಾರು ಅನ್ನ ಮುದ್ದೆ ಮಾಡಿಕೊಂಡ್ರೆ ಪಕ್ಕಾ ಹಾಸನ ಸ್ಟೈಲು ಸಕ್ಕ